ಶಂಕರಣ್ಣನವರು ತಮ್ಮ ರೂಮಿನಲ್ಲಿ ಮಲಗಿದ್ದರು. ಆಗ ಅವರ ದೊಡ್ಡ ಸೊಸೆ ತ್ರಿವೇಣಿ ಜೋರು ಜೋರಾಗಿ ರೂಮಿನ ಬಾಗಿಲನ್ನ ಬಡಿಯುತ್ತಾ ಮಾವಾ ಮಾವಾ ಅಂತ ಜೋರಾಗಿ ಕಿರುಚುತ್ತಾ, ಎಷ್ಟೊತ್ತು ಮಲಗುತ್ತೀರಿ? ತರಕಾರಿ ತಂದು ಕೊಡಬನ್ನಿ, ಎಲ್ಲರೂ ಹೊರಡಲು ಲೇಟ್ ಆಗುತ್ತಿದೆ. ಇವರು ಆಫೀಸಿಗೆ ಮತ್ತು ಮಕ್ಕಳು ಸ್ಕೂಲಿಗೆ ಹೋಗುತ್ತಿದ್ದಾರೆ, ಬೇಗನೆ ಹೇಳಿ ಅಂತ ಒಂದೇ ಸಮನೆ ಅರಚಿದಳು. ಶಂಕರಣ್ಣನವರು ಇಷ್ಟವಿಲ್ಲದಿದ್ದರೂ ಎದ್ದು ಕುಳಿತರು. ಅವರಿಗೆ ಸೊಳ್ಳೆ ಕಾಟದಿಂದ ಮತ್ತು ಅವರ ಕಾಲುಗಳ ಸೆಳೆತದಿಂದ ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆಯೇ ಆಗಿರಲಿಲ್ಲ. ಯಾವತ್ತಿಗೂ ಮಕ್ಕಳಾಗಲಿ ಸೊಸೆಯಂದಿರಾಗಲಿ ಅವರ ಕಾಲನ್ನ ಒತ್ತುವುದಿರಲಿ, ಒಮ್ಮೆಯೂ ನೀವು ಹೇಗಿದ್ದೀರಿ ಅಂತ ವಿಚಾರಿಸುತ್ತಿರಲಿಲ್ಲ. ಇಬ್ಬರು ಗಂಡು ಮಕ್ಕಳು ಕಿರಣ್ ಹಾಗೂ ಕಾರ್ತಿಕ್ ತಮ್ಮ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ತಮ್ಮ ತಮ್ಮ ಸಂಸಾರದಲ್ಲಿ ಸುಖವಾಗಿದ್ದರು. ಶಂಕರಣ್ಣನವರು ಹೊರಗೆ ಬಂದಾಗ ಅವರಿಗೆ ಮುಖವನ್ನ ತುಡಿಯಲಿಕ್ಕೆ ಬಿಡದೆ ದೊಡ್ಡ ಸೊಸೆಯು ಅವರ ಕೈಗೆ 100 ರೂಪಾಯಿ ಕೊಡುತ್ತಾ, ಮಾವ ಬೇಗನೆ ಹೋಗಿ ತರಕಾರಿ ಸೊಪ್ಪು ಮತ್ತು ರವೆಯನ್ನು ತೆಗೆದುಕೊಂಡು ಬನ್ನಿ, ನಾನು ಉಪ್ಪಿಟ್ಟು ಮತ್ತು ಪಲ್ಯ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋದಳು. ಅಷ್ಟಕ್ಕೂ ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳು ಆದವರು ಇದುವರೆಗೂ ಮಲಗಿದ್ದರು. ಶಂಕರಣ್ಣನವರು ತಮ್ಮ ಮನಸ್ಸಿನಲ್ಲಿ ಆ ಕೆಲಸವನ್ನು ತನ್ನ ಗಂಡನಿಗೆ ಅಥವಾ ಮೈದುನನಿಗೆ ಹೇಳಿದ್ದರೆ ಏನಾಗುತ್ತಿತ್ತು? ಮೊದಲೇ ನನ್ನ ಆರೋಗ್ಯ ಸರಿಯಿಲ್ಲ, ಕಾಲು ನೋವು ಬೇರೆ, ನಡೆಯಲಿಕ್ಕೆ ತೊಂದರೆ ಅಂದುಕೊಳ್ಳುತ್ತಾ ಮಾರುಕಟ್ಟೆಯನ್ನ ತಲುಪಿದರು. ಅಲ್ಲಿ ಎಲ್ಲಾ ತರಕಾರಿಯನ್ನ ಖರೀದಿಸಿ ರವೆ ತೆಗೆದುಕೊಳ್ಳಲು ನೋಡಿದರೆ ಕೇವಲ 20 ರೂಪಾಯಿ ಉಳಿಯಿತು. ಅಷ್ಟರಲ್ಲಿ ರವೆ ಖರೀದಿಸಲು ಆಗುವುದಿಲ್ಲ ಅಂತ ತಿಳಿದು ಅವರು ಹಾಗೆ ಮನೆಯ ಕಡೆಗೆ ಬರುವಾಗ ದಾರಿಯಲ್ಲಿ ಒಬ್ಬ ಭಿಕ್ಷುಕ ಅವರನ್ನ ತಡೆದು, ಅಣ್ಣಾವ್ರೆ, ನಾನು 3 ದಿನದಿಂದ ಏನೂ ತಿಂದಿಲ್ಲ, ನನಗೆ ಸ್ವಲ್ಪ ಹಣದ ಸಹಾಯ ಮಾಡಿ, ಇಲ್ಲದಿದ್ದರೆ ನೀವೇ ಏನಾದರೂ ತಿನ್ನಲು ಕೊಡಿಸಿ, ನಿಮಗೆ ಪುಣ್ಯ ಬರುತ್ತದೆ ಅಂತ ಹೇಳುತ್ತಾ ಅವರ ಕಾಲನ್ನು ಹಿಡಿದುಕೊಂಡ. ಶಂಕರಣ್ಣನವರು ಬಹಳ ದಯಾಗುಣದವರು ಆಗಿದ್ದರು. ಅವರು ಇನ್ನೊಬ್ಬರ ಕಷ್ಟಕ್ಕೆ ಬಹಳ ಮರುಕು ಪಡುತ್ತಿದ್ದರು. ಅವನ ಹರಿದ ಹೊಲಸಾದ ಬಟ್ಟೆ, ಕರುಚಲು ಗಡ್ಡ, ಚಪ್ಪಲಿ ಇಲ್ಲದ ಕಾಲು, ಒಣಕಲು ಶರೀರ ಇದೆಲ್ಲವನ್ನ ನೋಡಿ ಶಂಕರಣ್ಣನವರು ಮತ್ತಷ್ಟು ಚುರ್ ಅಂದಿತು. ಅವರು ಕೂಡಲೇ ತಮ್ಮಲ್ಲಿ ಉಳಿದಿದ್ದ 20 ರೂಪಾಯಿಯನ್ನ ಅವನಿಗೆ ಕೊಟ್ಟು ಮರಗುತ್ತಾ ಮನೆಯ ಕಡೆಗೆ ಹೋದರು. ಅಷ್ಟಕ್ಕೂ ಅವರು ತಮ್ಮ ಕೈ ನಡೆಯುವಾಗ ತಾವು ಉಪವಾಸ ಇದ್ದರೂ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿದ್ದರು. ಮನೆ ತಲುಪಿ ಸಂತೆಯ ಚೀಲ ಸೊಸೆಯ ಕೈಗೆ ಕೊಟ್ಟರು. ಸೊಸೆ ಅದನ್ನ ತೆರೆದು ನೋಡಿದಾಗ ಅದರಲ್ಲಿ ರವೆ ಇರದದ್ದನ್ನ ಕಂಡು ಕೆಂಡಾಮಂಡಲವಾಗಿ, ಮಾವ, ಇದರಲ್ಲಿ ರವೆ ಇಲ್ಲ, ಬೇಗನೆ ಹೋಗಿ ತೆಗೆದುಕೊಂಡು ಬನ್ನಿ, ಉಪ್ಪಿಟ್ಟು ಮಾಡಬೇಕು, ನಿಮ್ಮಿಂದ ಒಂದು ಕೆಲಸವನ್ನು ನೆಟ್ಟಗೆ ಮಾಡಲು ಆಗುವುದಿಲ್ಲ ಅಂತ ಹೇಳಿದಳು. ಆಗ ಶಂಕರಣ್ಣನವರು ಹಿಂಚಾಳಿಸುತ್ತಾ, ಸೊಸೆ, ರವೆ ತರಲು ಹಣ ಸಾಲಲಿಲ್ಲ, ತರಕಾರಿ ತೆಗೆದುಕೊಂಡು ಕೇವಲ 20 ರೂಪಾಯಿ ಉಳಿದಿತ್ತು. ಪಾಪ ದಾರಿಯಲ್ಲಿ ಒಬ್ಬ ಭಿಕ್ಷುಕ ಹೊಟ್ಟೆ ಹಸಿವು ಅಂತ ಹಣ ಕೊಡಲು ಕೇಳಿದ. ಅವನ ಯಾತನೆಯನ್ನ ನೋಡಲಾಗದೆ ಉಳಿದ 20 ರೂಪಾಯಿಯನ್ನು ಅವನಿಗೆ ಕೊಟ್ಟು ಬಿಟ್ಟೆ. ಈಗ ರವೆ ತರಲು ಹಣ ಕೊಡಮ್ಮ ಅಂತ ಕೇಳಿದರು. ಆಗ ಅವಳು, ಏನು, 20 ರೂಪಾಯಿ ಭಿಕ್ಷುಕನಿಗೆ ಕೊಟ್ಟಿರಾ? ಹೀಗೆ ದಾನ ಧರ್ಮ ಮಾಡಲು ಮನೆಯಲ್ಲಿ ರೊಕ್ಕದ ಗಿಡ ಇದೆ ಅಂತ ತಿಳಿದಿರೇನು? ನನ್ನ ಗಂಡ ಮೈದುನ ಕಷ್ಟಪಟ್ಟು ದುಡಿದಾಗಲೇ ಮನೆಗೆ ಹಣ ಬರೋದು. ನಿಮಗೇನು, 3 ಹೊತ್ತು ಮನೆಯಲ್ಲಿದ್ದು ಕುಳಿತು ತಿನ್ನುತ್ತೀರಿ, ಹಣದ ಬೆಲೆ ನಿಮಗೆಲ್ಲಿ ಗೊತ್ತಾಗಬೇಕು ಅಂತ ಜೋರಾಗಿ ಒದರಾಡಲು ನಿಂತಳು. ಈ ಮಾತನ್ನು ಕೇಳಿ ಶಂಕರಣ್ಣನವರು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರು. ದೊಡ್ಡ ಸೊಸೆ ಮತ್ತೆ ಸಿಟ್ಟಿನಿಂದ ತನ್ನ ಪತಿಯನ್ನ ಕರೆಯುತ್ತಾ, ರೀ, ನೋಡ್ರಿ, ನಿಮ್ಮ ತಂದೆಯ ಕಾರ್ಬಾರು, ತಾವೂ ದುಡಿಯುವುದಿಲ್ಲ, ನಮ್ಮ ಹಣವನ್ನು ದಾನ ಧರ್ಮ ಮಾಡುತ್ತಾ ಹಂಚುತ್ತಿದ್ದಾರೆ ಅಂತ ಜೋರಾಗಿ ಕೂಗಿದಳು. ಆಗ ಕಿರಣ್ ಹಾಗೂ ಕಾರ್ತಿಕರು ತಮ್ಮ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಹೊರಗೆ ಬಂದರು. ಕಾರ್ತಿಕನ ಪತ್ನಿ ಮತ್ತು ಮಕ್ಕಳು ಕೂಡ ಅಲ್ಲಿಗೆ ಬಂದರು. ಕಿರಣ್ನ ಪತ್ನಿ ಅವಳ ಮಾವನ ಮೇಲೆ 1ಕ್ಕೆ 2 ಸೇರಿಸಿ ಗಂಡ ಹಾಗೂ ಮೈದುನನಿಗೆ ಕಂಪ್ಲೇಂಟ್ ಹೇಳಿದಳು. ತಂದೆಯ ಮೇಲೆ ಮೊದಲೇ ಸಿಟ್ಟಿನಲ್ಲಿದ್ದ ಮಕ್ಕಳು ಈಗ ಮತ್ತಷ್ಟು ಸಿಟ್ಟಿನಲ್ಲಿ ಕೆಂಡಾಮಂಡಲವಾದರು. ಶಂಕರಣ್ಣನವರನ್ನು ರಟ್ಟೆ ಹಿಡಿದು ಎಳೆಯುತ್ತಾ ಮನೆಯ ಹೊರಗೆ ತಂದರು ಮತ್ತು ಮನೆಯ ಗೇಟಿನಿಂದ ಅವರನ್ನ ಹೊರಗೆ ನೂಕಿ ಗೇಟ್ ಮುಚ್ಚಿಕೊಂಡರು. ಅವರು ಹಾಗೆ ತಳ್ಳುವಾಗ ವಯಸ್ಸಾದ ತಂದೆ ಎಲ್ಲಿಯಾದರೂ ಬಿದ್ದು ನೋವಾಗಬಹುದು ಅನ್ನುವ ಸಣ್ಣ ವ್ಯವಧಾನವೂ ಅವರಿಗೆ ಇರಲಿಲ್ಲ. ಬಹಳ ಹೊತ್ತಿನವರೆಗೂ ಶಂಕರಣ್ಣನವರು ಕಣ್ಣೀರು ಸುರಿಸುತ್ತಾ ಅಲ್ಲಿಯೇ ಕುಳಿತರು. ಸ್ವಲ್ಪ ಹೊತ್ತಿನ ನಂತರ ಅವರು ಭಾರವಾದ ಹೆಜ್ಜೆ ಹಾಕುತ್ತಾ ಕಣ್ಣೀರು ಸುರಿಸುತ್ತಾ ಅಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ದಾರಿ ಕಾಣದೆ ನಡೆಯತೊಡಗಿದರು. ಮತ್ತೆ ಅವರು ಎಲ್ಲಿಗೋ ಹೋಗುತ್ತಿದ್ದ ಬಸ್ಸನ್ನು ಹತ್ತಿ ಕುಳಿತರು. ಚಿಂತೆ ಹಾಗೂ ನೋವಿನಿಂದ ಅವರು ಕುಳಿತ ಸೀಟಿನಲ್ಲಿಯೇ ಪ್ರಜ್ಞೆ ತಪ್ಪಿದರು. ಕಂಡಕ್ಟರ್ ಟಿಕೆಟು ಕೇಳಲು ಬಂದು ಪ್ರಜ್ಞೆ ತಪ್ಪಿದ ಶಂಕರಣ್ಣನನ್ನ ಸತ್ತಿರಬಹುದು ಅಂತ ಭಾವಿಸಿ ಹೆದರಿಕೊಂಡ ಮತ್ತು ಬಸ್ಸನ್ನು ಅಲ್ಲಿಯೇ ನಿಲ್ಲಿಸಿ ಡ್ರೈವರ್ ಹಾಗೂ ಕಂಡಕ್ಟರ್ ಇಬ್ಬರು ಸೇರಿ ಅವರನ್ನ ಒಂದು ಪಾರ್ಕಿನ ಬೆಂಚಿನ ಮೇಲೆ ಮಲಗಿಸಿ ಹೋದರು. ಈಗ ಸಂಜೆಯ ಸಮಯವಾಗಿತ್ತು.
ಆಕಾಶದಲ್ಲಿ ಮಳೆಯ ಮೋಡ ತುಂಬಿತ್ತು. ಒಂದೆರಡು ಮಳೆಯ ಹನಿ ಶಂಕರಣ್ಣನವರ ಮೇಲೆ ಬಿದ್ದಾಗ ಅವರಿಗೆ ಪ್ರಜ್ಞೆ ಬಂದಿತ್ತು. ಅವರು ಮೆಲ್ಲನೆ ಎದ್ದು ಪಾರ್ಕ್ನ ಹೊರಗಿದ್ದ ತಗಡಿನ ಚಪ್ಪರ ಹಾಕಿದ್ದ ಒಂದು ಸಣ್ಣ ಚಹಾದ ಡಬ್ಬಾ ಅಂಗಡಿಯ ಮುಂದೆ ಬಂದು ಕುಳಿತರು. ಮಳೆಯಲ್ಲಿ ನೆನೆದಿದ್ದರಿಂದ ಅವರ ಬಟ್ಟೆಯೆಲ್ಲ ಒದ್ದೆ ಆಗಿತ್ತು. ಅದಕ್ಕಾಗಿ ಅವರಿಗೆ ತುಂಬಾ ಚಳಿಯಾಗಿ ನಡುಗುತ್ತಿದ್ದರು. ಅಷ್ಟರಲ್ಲಿ ಮಳೆ ತುಂಬಾ ಜೋರಾಗಿದ್ದರಿಂದ ಒಬ್ಬ 24-25 ವರ್ಷದ ಬೈಕ್ ಸವಾರ ಅಲ್ಲಿ ಬಂದು ಚಪ್ಪರದ ಆಸರೆ ಪಡೆದನು. ಆಗ ಶಂಕರಣ್ಣನವರನ್ನ ನೋಡಿದ ಅವನಿಗೆ ಅವರ ಮೇಲೆ ಕರುಣೆ ಬಂದಿತ್ತು. ಕೂಡಲೇ ಅವನು ಅವರಿಗೆ ಒಂದು ಚಹಾ ಕುಡಿಸಿದ. ಶಂಕರಣ್ಣನವರಿಗೆ ಸ್ವಲ್ಪ ಚಳಿ ಕಡಿಮೆ ಆದ ನಂತರ ಆ ಹುಡುಗನು, ತಾತ, ನೀವೆಲ್ಲಿ ಹೋಗಬೇಕು ಅಂತ ಕೇಳಿದ. ಇದನ್ನು ಕೇಳಿದ ಶಂಕರಣ್ಣನವರ ಕಣ್ಣಲ್ಲಿ ಒಂದೇ ಸಮನೆ ಕಣ್ಣೀರು ಸುರಿಯಿತು. ಅವರು ಅಳುತ್ತಲೇ ಆ ಹುಡುಗನಿಗೆ, ಮಗನೇ, ನನಗೆ ಯಾವ ಮನೆಯೂ ಇಲ್ಲ. ಇವತ್ತೇ ನನ್ನ ಮಕ್ಕಳಿಬ್ಬರು ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ ಅಂತ ಹೇಳಿದರು. ಅಷ್ಟರಲ್ಲಿ ಮಳೆ ನಿಂತಿತ್ತು. ಆಗ ಸಮಯ ಸುಮಾರು ರಾತ್ರಿ 8 ಗಂಟೆ ಆಗಿತ್ತು. ತಾತ, ಇಷ್ಟೊತ್ತಲ್ಲಿ ನೀವು ಎಲ್ಲಿಗೆ ಅಂತ ಹೋಗುತ್ತೀರಿ? ನನ್ನ ಜೊತೆಗೆ ನನ್ನ ಮನೆಗೆ ಬರುತ್ತೀರಾ ಅಂತ ಆ ಹುಡುಗ ಕೇಳಿದಾಗ ಶಂಕರಣ್ಣನವರು ದಾರಿ ಕಾಣದೆ ಅವನ ಜೊತೆ ಹೊರಟರು. ಆ ಹುಡುಗನ ಹೆಸರು ಗೌರೀಶ್. ಅವನು ಶಂಕರಣ್ಣನವರನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಮೊದಲಿಗೆ ಅವರಿಗೆ ತನ್ನ ಬಟ್ಟೆಗಳನ್ನ ಕೊಟ್ಟು ತೊಟ್ಟುಕೊಳ್ಳಲು ಹೇಳಿದ ಮತ್ತು ತಾನು ಅಡಿಗೆ ಮಾಡಲು ನಿಂತನು. ಅವನ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಅಡಿಗೆಯಾದ ನಂತರ ಇಬ್ಬರು ಕುಳಿತು ಊಟ ಮಾಡಿದರು. ಆಗ ಶಂಕರಣ್ಣನವರು ಗೌರೀಶನಿಗೆ ಅವನ ವಿಷಯದ ಬಗ್ಗೆ ಕೇಳಿದಾಗ ಅವನು, ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದೆ. ಒಂದು ಅಪಘಾತದಲ್ಲಿ ಅವರಿಬ್ಬರು ಪ್ರಾಣ ಕಳೆದುಕೊಂಡರು. ನಾನೀಗ ಈ ಜಗತ್ತಿನಲ್ಲಿ ಒಬ್ಬನೇ ಆಗಿದ್ದೇನೆ ಅಂತ ಹೇಳಿದಾಗ ಶಂಕರಣ್ಣನವರಿಗೆ ಅವನ ವಿಷಯ ಕೇಳಿ ಮತ್ತಷ್ಟು ದುಃಖವಾಯಿತು. ಆಗ ಗೌರೀಶನು ಶಂಕರಣ್ಣನವರ ಬಗ್ಗೆ ಕೇಳಿದಾಗ ಅವರು, ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಒಳ್ಳೆಯ ಪೋಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಪತ್ನಿ ಬಹಳ ಸುಂದರವಾಗಿದ್ದಳು ಮತ್ತು ಅವಳು ಬಹಳ ಸಂಪ್ರದಾಯಸ್ಥ ಮಹಿಳೆ ಆಗಿದ್ದಳು. ನಮಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ದರು. ನಾವು ಅವರನ್ನು ಒಳ್ಳೆಯ ಸ್ಕೂಲ್ ಹಾಗೂ ಕಾಲೇಜ್ನಲ್ಲಿ ಕಲಿಸಿದೆವು. ನನಗೆ ಬೇರೆ ಬೇರೆ ತರದ ಅಡುಗೆ ಮಾಡುವ ಹವ್ಯಾಸವಿತ್ತು. ಅದಕ್ಕಾಗಿ ಹೊಸ ಹೊಸ ತರದ ಅಡುಗೆಯನ್ನ ಮಾಡಿ ಮನೆಯ ಎಲ್ಲರಿಗೂ ತಿನ್ನಿಸುತ್ತಿದ್ದೆ. ನಮ್ಮ ಸಂಸಾರ ಬಹಳ ಒಳ್ಳೆಯ ರೀತಿಯಿಂದ ನಡೆಯುತ್ತಿತ್ತು. ಏಕೆಂದರೆ ನನ್ನ ಪತ್ನಿ ಒಳ್ಳೆಯವಳಾಗಿದ್ದರಿಂದ ಅವಳು ಎಲ್ಲರನ್ನು ಬಹಳ ಕಾಳಜಿ ಮಾಡುತ್ತಿದ್ದಳು. ಯಾವಾಗ ನಮ್ಮ ಮಕ್ಕಳು ದೊಡ್ಡವರಾದರೋ ಆಗ ನಾವು ದೊಡ್ಡ ಮಗನ ಮದುವೆ ಮಾಡಿದೆವು. ಸೊಸೆಯಾಗಿ ಬಂದವಳಿಗೆ ಸಂಸಾರ ನಡೆಸಿಕೊಂಡು ಹೋಗುವುದರಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ನಾನು ಹಾಗೂ ನನ್ನ ಪತ್ನಿ ಸೇರಿ ಅಡುಗೆ ಮಾಡುತ್ತಿದ್ದೆವು. ಇಬ್ಬರು ಮಕ್ಕಳು ಒಳ್ಳೆಯ ನೌಕರಿ ಮಾಡುತ್ತಿದ್ದರು. ಆಗ ನಾನು ನನ್ನ ಕೆಲಸದಿಂದ ನಿವೃತ್ತಿ ಆಗುವ ಸಮಯ ಬಂದಿತ್ತು. ನಿವೃತ್ತಿಯ ನಂತರ ನನಗೆ ಬಂದ ಹಣವನ್ನು ನಾನು ನನ್ನ ಸಣ್ಣ ಮಗನ ಮದುವೆಗೋಸ್ಕರ ಖರ್ಚು ಮಾಡಿದೆ. ನಮಗೇನೋ ಹಣದ ಅವಶ್ಯಕತೆ ಇದೆ. ಹೇಗೋ ನಮ್ಮಿಬ್ಬರ ಮಕ್ಕಳು ನೌಕರಿಯಲ್ಲಿದ್ದಾರಲ್ಲ, ಇನ್ನು ಮುಂದೆ ನಮ್ಮ ಖರ್ಚನ್ನು ಅವರೇ ನೋಡಿಕೊಳ್ಳುತ್ತಾರೆ ಅಂತ ನಾವು ಯೋಚಿಸಿದೆವು. ಆದರೆ ನಮಗೆ ಸಿಕ್ಕ ಇನ್ನೊಬ್ಬ ಸೊಸೆಯು ಒಳ್ಳೆಯವಳು ಆಗಿರಲಿಲ್ಲ. ಪೂರ್ತಿ ದಿನ ತನ್ನ ಕೋಣೆಯಲ್ಲೇ ಇರುತ್ತಿದ್ದಳು. ಮನೆಯ ಎಲ್ಲರ ಅಡುಗೆ ಮಾಡುವ ಜವಾಬ್ದಾರಿ ನನ್ನ ಪತ್ನಿಗೆ ಬಿದ್ದಿತ್ತು. ಆಗ ನಾನು ನನ್ನ ಮಕ್ಕಳನ್ನ ಕರೆದು, ಮನೆಯ ಎಲ್ಲಾ ಕೆಲಸವನ್ನು ನಾವಿಬ್ಬರೇ ಮಾಡುತ್ತೇವೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನಾದರೂ ನಿಮ್ಮ ಪತ್ನಿಯರಿಗೆ ಮಾಡಲು ಹೇಳಿ ಅಂತ ಹೇಳಿದಾಗ ದೊಡ್ಡ ಮಗನು ಸಿಟ್ಟಿನಲ್ಲಿ, ನೀವಿಬ್ಬರು ಮನೆಯಲ್ಲಿ ಖಾಲಿಯೇ ಇರುತ್ತೀರಿ. ಮನೆಯ ಕೆಲಸ ಮಾಡಿದರೆ ನಿಮ್ಮದೇನು ಗಂಟು ಖರ್ಚಾಗುತ್ತದೆ ಅಂತ ಹೇಳಿದ. ಅವರು ನಮ್ಮ ಖರ್ಚಿಗಾಗಿ 1 ರೂಪಾಯಿಯನ್ನು ಕೊಡುತ್ತಿರಲಿಲ್ಲ. ಇವೆಲ್ಲವನ್ನ ನೋಡಿ ನೋಡಿ ನನ್ನ ಪತ್ನಿ ಬಹಳ ಆತಂಕ ಪಡುತ್ತಿದ್ದಳು. ಇದೇ ಚಿಂತೆಯಲ್ಲಿ ಅವಳು ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದಳು. ಈಗ ನನ್ನನ್ನು ಕಾಳಜಿ ಮಾಡುವವರು ಯಾರೂ ಇಲ್ಲದಾಯಿತು. ಇಬ್ಬರು ಸೊಸೆಯಂದಿರರು ಈಗ ಅಡುಗೆ ಮನೆಯ ಹಿಡಿತ ಸಾಧಿಸಿದ್ದರು. ನಾನು ಅಡುಗೆ ಮನೆಗೆ ಹೋದರೆ ಮನೆಯಲ್ಲಿ ದೊಡ್ಡ ಜಗಳವೇ ನಡೆಯುತ್ತಿತ್ತು. ಅದಕ್ಕಾಗಿ ನಾನು ಅಡುಗೆ ಮನೆಗೆ ಹೋಗುವುದನ್ನೇ ನಿಲ್ಲಿಸಿದೆ. ಎಲ್ಲರೊಂದಿಗೆ ಕುಳಿತು ನಾನು ಊಟ ಮಾಡುವ ಹಾಗಿರಲಿಲ್ಲ. ಎಲ್ಲರ ಊಟದ ನಂತರ ನನಗೆ ಊಟ ಕೊಡುತ್ತಿದ್ದರು. ಅದು ಕೂಡ ನಿನ್ನೆ ಉಳಿದಿದ್ದೋ ಮೊನ್ನೆ ಉಳಿದಿದ್ದೋ ಆಗಿರುತ್ತಿತ್ತು. ಒಮ್ಮೆ ನನಗೆ ಹಳಸಿದ ಅನ್ನವನ್ನ ಕೊಟ್ಟರು. ಅದರಿಂದ ನನಗೆ ಲೂಸ್ ಮೋಷನ್ ಶುರುವಾಯಿತು. ವಾಶ್ರೂಮ್ಗೆ ಹೋಗುವಾಗ ತಡೆದುಕೊಳ್ಳಲಾಗದೆ ಬಟ್ಟೆಯ ಮೇಲೆಯೇ ಆಗಿಬಿಡುತ್ತಿತ್ತು. ಮನೆಯವರೆಲ್ಲರೂ ತುಂಬಾ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದರು ಮತ್ತು ಆ ಬಟ್ಟೆಯನ್ನು ನಾನೇ ತೆಗೆದುಕೊಳ್ಳಬೇಕಿತ್ತು. ಹೀಗೆ ದಿನಗಳು ಸಾಗುತ್ತಿದ್ದವು. ಇಂದು ಬೆಳಗ್ಗೆ ನಾನು ಭಿಕ್ಷುಕನಿಗೆ ಕರುಣೆಯಿಂದ 20 ರೂಪಾಯಿ ಕೊಟ್ಟೆ. ಅದಕ್ಕಾಗಿ ಮನೆಯಲ್ಲಿ ದೊಡ್ಡ ಜಗಳವೇ ನಡೆದು ಮಕ್ಕಳು ನನ್ನನ್ನು ಮನೆಯಿಂದ ಹೊರಗೆ ದಬ್ಬಿದರು
ಅಂತ ಹೇಳುತ್ತಾ ಅವರು ಬಹಳ ಅಳತೊಡಗಿದರು. ಗೌರೀಶನು ಬಹಳ ಕಷ್ಟಪಟ್ಟು ಶಂಕರಣ್ಣನವರನ್ನು ಸಂಭಾಳಿಸಿ ಅವರನ್ನ ತಬ್ಬಿಕೊಂಡು ಸಂತೈಸಿದ. ಮತ್ತೆ ಶಂಕರಣ್ಣನವರು ಗೌರೀಶನಿಗೆ, ಆಯ್ತು ಮಗನೇ, ನೀನೇನು ಕೆಲಸ ಮಾಡುತ್ತೀಯಾ ಅಂತ ಕೇಳಿದಾಗ ಅವನು, ತಾತ, ನಾನು ಒಂದು ಹೋಟೆಲ್ನಲ್ಲಿ ಅಡಿಗೆ ಭಟ್ಟನಾಗಿ ಕೆಲಸ ಮಾಡುತ್ತೇನೆ. ತಂದೆ ತಾಯಿ ತೀರಿದ ನಂತರ ನನ್ನ ಅಡುಗೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ. ಮೊದಲಿಗೆ ನನಗೆ ಅಡುಗೆಯನ್ನೇ ಮಾಡಲು ಬರುತ್ತಿರಲಿಲ್ಲ. ನಿಧಾನಕ್ಕೆ ಅಡುಗೆ ಮಾಡಲು ಕಲಿತೆ. ಈಗ ಒಳ್ಳೆಯ ಅಡುಗೆ ಭಟ್ಟನಾಗಿದ್ದೇನೆ ಅಂತ ಹೇಳಿದ. ಆಗ ಶಂಕರಣ್ಣನವರು, ಹೌದು ಮಗನೇ, ನೀನು ಅಡುಗೆಯನ್ನ ಚೆನ್ನಾಗಿ ಮಾಡಿದ್ದೀಯಾ ಅಂತ ಗೌರೀಶನನ್ನ ಹೊಗಳಿದರು. ಆಗ ಅವನು ದುಃಖದಿಂದ ಶಂಕರಣ್ಣನವರನ್ನ ತಬ್ಬಿಕೊಂಡು, ತಾತ, ಈ ಜಗತ್ತಿನಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ನನ್ನ ತಂದೆ ತಾಯಿ ನನ್ನನ್ನು ತಬ್ಬಲಿ ಮಾಡಿ ಹೋಗಿಬಿಟ್ಟರು. ನೀವು ನನ್ನ ತಾತನಾಗಿ ನನ್ನೊಂದಿಗೆ ಇಲ್ಲಿಯೇ ಇರುತ್ತೀರಾ ಅಂತ ಕೇಳಿದಾಗ ಅವರು ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು, ಯಾಕಾಗಬಾರದು ಮಗನೇ, ನಿನ್ನ ತಾತನಾಗಿ ನಾನು ಇಲ್ಲಿಯೇ ಇರುತ್ತೇನೆ. ಈಗ ನೀನು ಮಲಗಿಕೋ, ಬೆಳಗ್ಗೆ ನೀನು ಬೇಗನೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದರು. ಆಗ ಇಬ್ಬರು ಸುಮ್ಮನೆ ಮಲಗಿದರು. ಶಂಕರಣ್ಣನವರು ಬೆಳಗ್ಗೆ ಬೇಗನೆ ಎದ್ದು ಅಡಿಗೆ ಮನೆಯಲ್ಲಿ ಇಬ್ಬರಿಗೂ ಆಗುವಷ್ಟು ನಾಷ್ಟಾ ತಯಾರಿಸಿ ಹೊರಬಂದರು. ಗೌರೀಶ ಎದ್ದ ನಂತರ ತಾತನನ್ನ ಕರೆದು ಕೂರಿಸಿ, ತಾತ, ನೀವು ಕುಳಿತುಕೊಳ್ಳಿ, ನಾನೀಗ ಇಬ್ಬರಿಗೂ ನಾಷ್ಟಾ ತಯಾರಿಸುತ್ತೇನೆ ಅಂತ ಹೇಳಿದಾಗ ಅವರು, ಅದರ ಯಾವ ಜರೂರತ್ತೂ ಇಲ್ಲ ಮಗನೇ, ನಾನಾಗಲೇ ನಾಷ್ಟಾ ತಯಾರಿಸಿದ್ದೇನೆ. ಹೋಗು, ಮೊದಲು ಹೋಗಿ ನಿನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ಬಾ, ಇಬ್ಬರು ಕುಳಿತು ನಾಷ್ಟ ಮಾಡೋಣ ಅಂತ ಹೇಳಿದರು. ಯಾವಾಗ ಗೌರೀಶನು ಸ್ನಾನ ಮಾಡಿ ಹೊರಗೆ ಬಂದನೋ ಆಗ ಶಂಕರಣ್ಣನವರು ಅವನಿಗಾಗಿ ನಾಷ್ಟ ಹಾಕಿ ಟೇಬಲ್ ಮೇಲೆ ಇಟ್ಟಿದ್ದರು. ಯಾವಾಗ ಗೌರೀಶನು ಒಂದು ತುತ್ತು ನಾಷ್ಟವನ್ನು ತನ್ನ ಬಾಯಿಗೆ ಹಾಕಿಕೊಂಡನೋ ಆಗ ಅವನು ಹೌಹಾರಿದ. ಅವನು ತೆರೆದ ಕಣ್ಣನ್ನು ಮುಚ್ಚದೆ ಅವಕ್ಕಾಗಿ ಕುಳಿತು ಬಿಟ್ಟ. ಅವನು ಒಮ್ಮೆಲೆ, ಇಷ್ಟು ರುಚಿಕರವಾದ ನಾಷ್ಟ, ನಾನು ನನ್ನ ಜೀವನದಲ್ಲಿ ಒಮ್ಮೆಯೂ ಇಷ್ಟು ರುಚಿಕರವಾದ ನಾಷ್ಟವನ್ನು ತಿಂದಿಲ್ಲ ಅಂತ ತಾತ ಮಾಡಿದ ನಾಷ್ಟವನ್ನು ಹೊಗಳುತ್ತಾ ಅವರ ಖರ್ಚಿಗೆ ಸ್ವಲ್ಪ ಹಣವನ್ನು ಕೊಟ್ಟು ತನ್ನ ಕೆಲಸಕ್ಕೆ ಹೋದ. ಶಂಕರಣ್ಣನವರು ಸೀದಾ ಮಾರ್ಕೆಟ್ಗೆ ಹೋದರು ಮತ್ತು ಗೌರೀಶ ಕೊಟ್ಟ ದುಡ್ಡಿನಲ್ಲಿ ಎಷ್ಟು ಬರುತ್ತೋ ಅಷ್ಟು ಮನೆಯ ಕಿರಾಣಿಯನ್ನ ತಂದರು. ಬೆಳಗಿನ ನಾಷ್ಟ ಉಳಿದಿದ್ದರಿಂದ ಅವರು ಮಧ್ಯಾಹ್ನದ ಅಡುಗೆ ಮಾಡದೆ ಅದನ್ನೇ ತಿಂದರು ಮತ್ತು ಅವರು ಆ ದಿನ ಮನೆಯನ್ನ ಪೂರ್ತಿಯಾಗಿ ಸ್ವಚ್ಛ ಮಾಡುವ ಕೆಲಸ ಮಾಡಿದರು. ಏಕೆಂದರೆ ಗೌರೀಶನು ಬೆಳಗ್ಗೆ ಕೆಲಸಕ್ಕೆ ಹೋದರೆ ಮನೆಗೆ ಬರೋದು ರಾತ್ರಿ ಆಗುತ್ತಿತ್ತು. ಹೀಗೆ ರಾತ್ರಿ ಬರುವಾಗ ತಮ್ಮ ಹೋಟೆಲ್ನಲ್ಲಿಯೇ ತಿಂದು ಬಂದು ಮಲಗುತ್ತಿದ್ದ. ಹೀಗಾಗಿ ಮನೆಯ ವಸ್ತುಗಳೆಲ್ಲವೂ ಅಸ್ತವ್ಯಸ್ತವಾಗಿದ್ದವು. ಸುಮಾರು 8 ಗಂಟೆಯ ಸಮಯದಲ್ಲಿ ಶಂಕರಣ್ಣನವರು ರಾತ್ರಿಯ ಅಡಿಗೆ ಮಾಡಿದರು. ಯಾವಾಗ ಗೌರೀಶನು ಮನೆಗೆ ಬಂದನೋ ಆಗ ಇಬ್ಬರು ಕುಳಿತು ಊಟ ಮಾಡಿದರು. ಶಂಕರಣ್ಣನವರು ಅಡುಗೆಯನ್ನ ಎಷ್ಟು ರುಚಿಯಾಗಿ ಮಾಡಿದ್ದರೆಂದರೆ ಗೌರೀಶನು ಅದನ್ನ ಹೊಗಳದೆ ಊಟ ಮಾಡಲು ಆಗಲಿಲ್ಲ. ಅದಕ್ಕಾಗಿ ಶಂಕರಣ್ಣನವರು, ಮಗನೇ, ನಾನು ಬಹಳ ವರ್ಷಗಳಿಂದ ಅಡುಗೆ ಮಾಡುವ ಅನುಭವ ಪಡೆದಿದ್ದೇನೆ, ಅದಕ್ಕಾಗಿಯೇ ಅಡುಗೆ ಇಷ್ಟು ರುಚಿಕರ ಆಗಿರುತ್ತದೆ ಅಂತ ಹೇಳಿದರು. ಆ ರಾತ್ರಿ ಇಬ್ಬರು ಊಟ ಮಾಡಿ ಮಲಗಿದರು. ಮಾರನೇ ದಿನ ಗೌರೀಶನು ತಾನು ಕೆಲಸ ಮಾಡುವ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ತನ್ನೊಂದಿಗೆ ಕೆಲಸ ಮಾಡುವ ತನ್ನ ಸ್ನೇಹಿತರಿಗೆ ಶಂಕರಣ್ಣನವರ ಬಗ್ಗೆ ಹೇಳುತ್ತಾ, ಅವರು ಮಾಡಿದ ಅಡುಗೆಯನ್ನ ತಿಂದರೆ ಯಾರು ಊಟ ಮಾಡುತ್ತೀರೋ ಅವರು ತಮ್ಮ ಬೆರಳುಗಳನ್ನ ನೆಕ್ಕದೇ ಇರಲಾರರು ಅಂತ ಹೊಗಳಿ ಹೇಳಿದ. ಅವನ ಸ್ನೇಹಿತರು ಶಂಕರಣ್ಣನವರನ್ನ ಭೇಟಿಯಾಗಬೇಕು ಮತ್ತು ಅವರ ಕೈಯಿಂದ ಮಾಡಿದ ಅಡುಗೆಯನ್ನ ಸವಿಯಬೇಕು ಅಂತ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದರು. ಅವರು ಕೂಡಲೇ ಒಂದು ನಿರ್ಧಾರ ಮಾಡಿಕೊಂಡು, ಇಂದು ಸಂಜೆಯೇ ನಾವು ನಿನ್ನ ಮನೆಗೆ ಬರುತ್ತೇವೆ, ತಾತನಿಗೆ ಅಡಿಗೆ ಮಾಡಲು ಹೇಳು ಅಂತ ಗೌರೀಶನಿಗೆ ಹೇಳಿದರು. ಗೌರೀಶನ ಗೆಳೆಯರನ್ನ ನೋಡಿ ಶಂಕರಣ್ಣನವರಿಗೆ ತುಂಬಾ ಖುಷಿಯಾಯಿತು. ಅವರು ಎಲ್ಲರಿಗೂ ತಮ್ಮ ಕೈಯಿಂದಲೇ ಊಟಕ್ಕೆ ಕೊಟ್ಟರು. ಶಂಕರಣ್ಣನವರ ಕೈ ಅಡುಗೆಯನ್ನ ತಿಂದು ಎಲ್ಲರೂ ನಿಬ್ಬೆರಗಾದರು. ಅವರು ಶಂಕರಣ್ಣನವರನ್ನ ತುಂಬಾ ಹೊಗಳಿದರು ಮತ್ತು ಅವರಿಗೆ, ತಾತ, ನೀವು ನಮ್ಮ ರೆಸ್ಟೋರೆಂಟ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ಳಿ, ಅಡುಗೆಯನ್ನ ನಾವು ಮಾಡುತ್ತೇವೆ, ಕೇವಲ ನೀವು ನಿಂತು ಅಡುಗೆಗೆ ಸಾಮಗ್ರಿಗಳನ್ನು ಹಾಕುವುದನ್ನ ಹೇಳಿ ಅಂತ ಕೇಳಿಕೊಂಡರು. ಆಗ ಶಂಕರಣ್ಣನವರು, ಬೇಡ ಬೇಡ ಮಕ್ಕಳೇ, ನಾನು ನಮ್ಮದೇ ಆದ ಬಿಸ್ನೆಸ್ ಶುರು ಮಾಡೋಣ, ನಾವು ನಮ್ಮದೇ ಆದ ಟಿಫಿನ್ ಸಪ್ಲೈ ಕೆಲಸ ಮಾಡೋಣ, ಮನೆಗಳಿಗೆ, ಸರ್ಕಾರಿ ಕಚೇರಿಗಳಿಗೆ, ಪ್ರೈವೇಟ್ ಕಂಪನಿಗಳಿಗೆ ಮತ್ತು ಬೇರೆ ಬೇರೆ ಜಾಗದಲ್ಲಿ ನಮ್ಮ ಟಿಫಿನ್ ಸರ್ವಿಸ್ ಮಾಡೋಣ, ನೀವು ಸ್ಥಳಗಳನ್ನು ಗುರುತಿಸಿ ಅಂತ ಹೇಳಿದರು. ಗೌರೀಶನ ಗೆಳೆಯರು ನಾಳೆಯಿಂದಲೇ ಬರೋದಾಗಿ ಹೇಳಿ ಹೋದರು. ಗೌರೀಶನಿಗೂ ಶಂಕರಣ್ಣನವರು ಕೆಲಸಕ್ಕೆ ಹೋಗದಂತೆ ತಡೆದರು. ಮಾರನೆಯ ದಿನವೇ ಗೌರೀಶ್ ಮತ್ತು ಅವನ ಗೆಳೆಯರು ಶಹರದ ಸರ್ಕಾರಿ ಕಚೇರಿ, ಕಂಪನಿಗಳು, ಆಸ್ಪತ್ರೆಗಳು, ಬೇರೆ ಬೇರೆ ಜಾಗಗಳನ್ನು ಸುತ್ತಾಡಿ ಆರ್ಡರ್ ತಂದರು. ಬಹಳಷ್ಟು ಜನ ಮನೆಗೆ ಊಟ ಮಾಡಬೇಕು ಅಂತ ಆಸೆ ಪಡುತ್ತಿದ್ದರು. ಅದಕ್ಕಾಗಿ ಬಹಳ ಜನ ಆರ್ಡರ್ ಕೊಡಲು ಬಯಸಿದರು. ಮಾರನೆಯ ದಿನ ಗೌರೀಶನು ತಾನು ದುಡಿಯುತ್ತಿದ್ದ ರೆಸ್ಟೋರೆಂಟ್ಗೆ ಹೋಗಿ ತನ್ನ ಸಂಬಳವನ್ನ ತಂದನು.
ಅದರಿಂದ ಅವನು ಟಿಫನ್ ಹಾಗೂ ಊಟದ ಪದಾರ್ಥಗಳನ್ನು ಖರೀದಿಸಿ ತಂದನು. ನಂತರ ಅವರು ಟಿಫನ್ ಹಾಗೂ ಊಟದ ಅಡಿಗೆಯನ್ನ ತಯಾರಿಸಿದರು. ಗೌರೀಶನ ಗೆಳೆಯರು ಅವೆಲ್ಲವನ್ನ ಸರ್ವಿಸ್ ಮಾಡಿ ಬಂದರು. ಯಾರು ಆ ಟಿಫಿನ್ ಮತ್ತು ಊಟವನ್ನ ಮಾಡಿದ್ದಾರೋ ಅವರು ಅದನ್ನ ಹೊಗಳದೇ ಇರಲಿಲ್ಲ. ಈಗ ಅವರಿಗೆ ಹೆಚ್ಚು ಹೆಚ್ಚು ಟಿಫಿನ್ ಮತ್ತು ಊಟದ ಆರ್ಡರ್ ಬರತೊಡಗಿದವು. ಗೌರೀಶನು ತನ್ನ ಗೆಳೆಯರಿಗೂ ಸಂಬಳ ಕೊಟ್ಟು ತನ್ನೊಂದಿಗೆ ಇಟ್ಟುಕೊಂಡ. ಕೇವಲ ಒಂದೇ ತಿಂಗಳಲ್ಲಿ ಅವರಲ್ಲಿ ಒಳ್ಳೆಯ ಹಣ ಜಮಾ ಆಯಿತು. ಈಗ ಶಂಕರಣ್ಣನವರು ಮತ್ತು ಗೌರೀಶನು ಕೂಡಿಕೊಂಡು ಒಂದು ಸಣ್ಣದಾದ ಟಿಫನ್ ಸೆಂಟರ್ ಓಪನ್ ಮಾಡಿದರು. ಗೌರೀಶನ ಗೆಳೆಯರು ಸತತವಾಗಿ ಅವರೊಂದಿಗೆ ಇದ್ದು ಸಪ್ಲೈ ಮತ್ತು ಆರ್ಡರ್ ಕೊಟ್ಟು ಬರುವ ಕೆಲಸ ಮಾಡುತ್ತಿದ್ದರು. ನಿಧಾನವಾಗಿ ಒಳ್ಳೆಯ ರುಚಿಯಾದ ಆಹಾರಕ್ಕೆ ಅವರ ಟಿಫಿನ್ ಸೆಂಟರ್ ಪ್ರಸಿದ್ಧಿ ಪಡೆಯಿತು ಮತ್ತು ಹಣವು ಹಾಗೆ ಹರಿದು ಬರುತ್ತಿತ್ತು. ಅವರು ನಡೆಸುತ್ತಿದ್ದ ಟಿಫಿನ್ ಸೆಂಟರ್ ಜಾಗವನ್ನ ಅವರು ಖರೀದಿಸಿದರು. ಗೌರೀಶನ ಗೆಳೆಯರಿಗೂ ಒಳ್ಳೆಯ ಸಂಬಳ ದೊರಕುತ್ತಿತ್ತು. ಹೀಗೆಯೇ ಅವರು ಮತ್ತೊಂದು ಹೋಟೆಲ್ ಅನ್ನ ತೆರೆದರು. ನೋಡುತ್ತಲೇ ಅವರು 10 ಹೋಟೆಲ್ಗಳ ಮಾಲೀಕರಾದರು. ಈಗ ಅವರ ಹೆಸರು ಮತ್ತು ಹೋಟೆಲಿನ ಸುದ್ದಿಯು ಪೇಪರಲ್ಲಿ, ನ್ಯೂಸ್ ಮ್ಯಾಗಝಿನ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿತ್ತು. ಏಕೆಂದರೆ ಅವರ ಕೆಲವು ಹೋಟೆಲ್ಗಳು ಬಹಳ ಸುಂದರ ಮತ್ತು ಐಷಾರಾಮಿ ಆಗಿದ್ದವು. ಈಗ ಜನರ ಬಾಯಲ್ಲಿ ಶಂಕರಣ್ಣ ಹೋಗಿ ಶಂಕರಣ್ಣನವರೇ ಆಯಿತು. ಯಾರೂ ಮಾಡಲಾಗದ ಸಾಧನೆಯನ್ನು ಶಂಕರಣ್ಣನವರು ಮಾಡಿ ಇಷ್ಟು ಬೇಗನೆ ಅವರು ಪ್ರಗತಿ ಮತ್ತು ಯಶಸ್ಸನ್ನ ಗಳಿಸಿದರು. ಒಂದು ಪೇಪರಲ್ಲಿ ತಮ್ಮ ತಂದೆಯ ಅಷ್ಟು ದೊಡ್ಡ ಫೋಟೋ ಮತ್ತು ಅವರ ಸಾಧನೆಯ ಬಗ್ಗೆ ಬರೆದಿದ್ದನ್ನ ನೋಡಿದ ಶಂಕರಣ್ಣನವರ ಮಕ್ಕಳು ಹೌಹಾರಿದರು. ಅವರ ಬಂಗಲೆ ಮತ್ತು ಹಣದ ವ್ಯವಹಾರವನ್ನ ಕಂಡು ಮಕ್ಕಳು ಹಾಗೂ ಸೊಸೆಯಂದಿರರು ಮನಸ್ಸಲ್ಲೇ ಆಸೆ ಹುಟ್ಟಿತ್ತು. ಆಗ ಅವರು ತಮ್ಮ ಮನಸ್ಸಿನಲ್ಲಿ, ನಾವು ನಮ್ಮ ತಂದೆಗೆ ಕ್ಷಮೆ ಕೇಳಿದರೆ ಅವರು ನಮ್ಮನ್ನ ಕ್ಷಮಿಸುತ್ತಾರಾ? ಅಷ್ಟಕ್ಕೂ ಅವರು ದುಡಿದ ಹಣವೆಲ್ಲ ಕೊನೆಗೆ ನಮಗೆ ಸೇರಬೇಕಲ್ಲವೇ? ಅಷ್ಟಕ್ಕೂ ಅಷ್ಟೊಂದು ಹಣವನ್ನು ಅವರೇನು ಮಾಡುತ್ತಾರೆ ಅಂದುಕೊಂಡು ಮಾರನೆಯ ದಿನವೇ ಅವರು ತಮ್ಮ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಶಂಕರಣ್ಣನವರ ಬಂಗಲೆಗೆ ಬಂದರು. ಆ ದೊಡ್ಡದಾದ ಬಂಗಲೆಯನ್ನ ನೋಡಿಯೇ ಅವರು ಹೌಹಾರಿದರು. ವಾಚ್ಮನ್ ಅವರನ್ನ ಒಳಗೆ ಬಿಡದಾಗ ಅವರು ಅವನೊಂದಿಗೆ ಜಗಳಕ್ಕೆ ನಿಲ್ಲುತ್ತಾ, ಇದು ನಮ್ಮ ತಂದೆಯ ಮನೆ, ನೀನು ನಮ್ಮನ್ನು ತಡೆಯುವ ಹಾಗಿಲ್ಲ ಅಂತ ಹೇಳುತ್ತಿದ್ದರು. ಇದೆಲ್ಲ ಮಾತುಗಳು ಬಂಗಲೆಯ ಒಳಗೂ ಕೇಳಿಸಿ ಶಂಕರಣ್ಣನವರು ಮತ್ತು ಗೌರೀಶ್ ಹೊರಗೆ ಬಂದರು. ತಮ್ಮ ಮಕ್ಕಳು ಮತ್ತು ಸೊಸೆಯಂದಿರರು ತಮಗೆ ಮಾಡಿದ ಅನ್ಯಾಯ ಶಂಕರಣ್ಣನವರ ನೆನಪಿಗೆ ಬಂದವು. ಆಗ ಶಂಕರಣ್ಣನವರನ್ನ ನೋಡಿದ ಅವರ ಮಕ್ಕಳು, ಅಪ್ಪಾಜಿ, ನಾವು ಕೂಡ ನಿಮ್ಮೊಂದಿಗೆ ಇರಲು ಬಂದಿದ್ದೇವೆ. ನಮ್ಮ ತಪ್ಪನ್ನು ಕ್ಷಮಿಸಿ ನಿಮ್ಮೊಂದಿಗೆ ಇದ್ದು ನಿಮ್ಮ ಸೇವೆ ಮಾಡಲು ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಶಂಕರಣ್ಣನವರು, ನೋಡಿ, ನನಗೆ ಯಾವ ಮಕ್ಕಳು ಇರಲಿಲ್ಲ. ಈಗ ನನಗೆ ಇರುವುದು ಒಬ್ಬನೇ ಮಗ, ಅದು ಗೌರೀಶ್ ಅಂತ ಹೇಳುತ್ತಾ ಅವರು ಗೌರೀಶನನ್ನ ತಬ್ಬಿಕೊಂಡರು. ಆಗ ಶಂಕರಣ್ಣನವರು ಮತ್ತೆ ಮುಂದೆ ಹೋಗಿ ವಾಚ್ಮನ್ಗೆ, ನನಗೆ ಇವ್ರ್ಯಾರು ಅಂತ ಗೊತ್ತಿಲ್ಲ, ಮೊದಲು ಇವರನ್ನ ಕತ್ತು ಹಿಡಿದು ಹೊರಗೆ ಹಾಕು ಅಂತ ಹೇಳಿದರು. ಆಗ ವಾಚ್ಮನನ್ನು ಅವರಿಗೆ ಬಡಿಗೆ ತೋರಿಸುತ್ತಾ ಹೊರಗೆ ಹಾಕಿದ. ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾ ಮಕ್ಕಳು ಮತ್ತು ಸೊಸೆಯಂದಿರರು ಬಂದ ದಾರಿಗೆ ಸುಂಕವಿಲ್ಲ ಅಂತ ಅಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋದರು. ಸ್ವಲ್ಪ ದಿನಗಳ ನಂತರ ಶಂಕರಣ್ಣನವರು ಗೌರೀಶನಿಗೆ ಒಂದು ಒಳ್ಳೆಯ ಹುಡುಗಿಯನ್ನ ನೋಡಿ ಮದುವೆ ಮಾಡಿದರು. ಗೌರೀಶನ ಪತ್ನಿಯು ಬಹಳ ಸಂಸ್ಕಾರವಂತೆ ಆಗಿದ್ದಳು. ಅವಳು ಶಂಕರಣ್ಣನವರೊಂದಿಗೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳುತ್ತಿದ್ದಳು. ಶ್ರದ್ಧೆಯಿಂದ ಅವರ ಸೇವೆ ಮಾಡುತ್ತಿದ್ದಳು. ಶಂಕರಣ್ಣನವರು ಈಗ ತುಂಬಾ ಸುಖದಲ್ಲಿ ಜೀವನ ನಡೆಸುತ್ತಿದ್ದರು. ಗೌರೀಶ್ ಹಾಗೂ ಅವನ ಪತ್ನಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಸ್ನೇಹಿತರೆ, ಶಂಕರಣ್ಣನವರು ಮಕ್ಕಳೊಂದಿಗೆ ಕಠೋರತೆಯಿಂದ ನಡೆದುಕೊಂಡಿದ್ದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ. ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.